ಬೆನಕ ಬೆನಕ ಏಕದಂತ ಪಚ್ಚೆಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ ಇಪ್ಪತ್ತೊಂದು ನಮಸ್ಕಾರಗಳು. ಆ
ಚಿತ್ತಾರ 2026 ಒಂದು ವಿನೂತನವಾದ ಒಂದು ಕಾರ್ಯಕ್ರಮ. ಆರ್ಯವೈಶ್ಯರಲ್ಲೇ ಒದಗಿದ್ದಂಥ ಒಂದು ಕಲಾ ಪ್ರೇಮಿಗಳಿಗೆ ಅವರ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಒಂದು ವೇದಿಕೆಯಾಗಿ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತು ಇಂದು ನಿಮ್ಮೆಲ್ಲರ ಮುಂದೆ 100ಕ್ಕೂ ಹೆಚ್ಚು ಕಲಾ ಪ್ರತಿಭೆಗಳನ್ನು ತಮ್ಮ ಮುಂದೆ ತೆರೆದಿಟ್ಟಿದ್ದೇವೆ. ಅದರ ಉದ್ಘಾಟನಾ ಕಾರ್ಯಕ್ರಮ ಇದೀಗ ಆರಂಭವಾಗಲಿದೆ. ಪ್ರಪ್ರಥಮವಾಗಿ ಇದರ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ನೆರವೇರಿಸಿಕೊಡಲಿದ್ದಾರೆ ಶ್ರೀಮತಿ ರಮ್ಯಾ ಸುಧೀರ್ ಮತ್ತು ಶ್ರೀಮತಿ ಗಿರಿಜಾ ನವೀನ್. ನಮನ ಗಣೇಶ ಸಿದ್ಧಿ ವಿನಾಯಕ ಸುಮಧುರ್ವಾರ್ಚಿತ ಬೆನಕ. ನಮನ ಗಣೇಶ ಸಿದ್ಧಿ ವಿನಾಯಕ ಸುಮಧುರ್ವಾರ್ಚಿತ ಬೆನಕ. ಶಿಲೆಯೋಳು ಅಡಗಿದ ಉದ್ಭವ ರೂಪ, ಶಿಲೆಯೋಳು ಅಡಗಿದ ಉದ್ಭವ ರೂಪ, ಕೇಳಿದ ವರದಾತ ಈ ಗಣಪ. ನಮನ ಗಣೇಶ ಸಿದ್ಧಿ ವಿನಾಯಕ ಸುಮಧುರ್ವಾರ್ಚಿತ ಬೆನಕ. ತ್ರೇತಾಯುಗದಲ್ಲಿ ಕೌಂಡಿನ್ಯ ಪೂಜಿತ ತುಂಗೆಯಿಂಭಕ್ತರ ಶಿರವೇರಿ ಬಂದ. ತ್ರೇತಾಯುಗದಲ್ಲಿ ಕೌಂಡಿನ್ಯ ಪೂಜಿತ ತುಂಗೆಯಿಂಭಕ್ತರ ಶಿರವೇರಿ ಬಂದ. ಪವಿತ್ರ ಶ್ಯಾಮಲ ಸಾಲಿಗ್ರಾಮ, ಪವಿತ್ರ ಶ್ಯಾಮಲ ಸಾಲಿಗ್ರಾಮ, ಧನ್ಯವು ನಮ್ಮಿ ಕಮ್ಮರಡಿ ಗ್ರಾಮ, ಧನ್ಯವು ನಮ್ಮಿ ಕಮ್ಮರಡಿ ಗ್ರಾಮ. ನಮನ ಗಣೇಶ ಸಿದ್ಧಿ ವಿನಾಯಕ ಸುಮಧುರ್ವಾರ್ಚಿತ ಬೆನಕ. ಪಾರ್ವತಿ ಸುತನೇ ಗಜಮುಖ ದೇವಾ, ಪಾಪವ ಕಳೆವಾ ಮಂಗಳ ದೇವಾ. ಪಾರ್ವತಿ ಸುತನೇ ಗಜಮುಖ ದೇವಾ, ಪಾಪವ ಕಳೆವಾ ಮಂಗಳ ದೇವಾ. ಆಪದ್ ಬಾಂಧವ ಚಿನ್ಮಯ ರೂಪ, ಆಪದ್ ಬಾಂಧವ ಚಿನ್ಮಯ ರೂಪ, ನಿನ್ನ ನಂಬಿದೆನೋ ಗಣಪ, ನಿನ್ನ ನಂಬಿ ಬಂದೇನೋ ಗಣಪ. ನಮನ ಗಣೇಶ ಸಿದ್ಧಿ ವಿನಾಯಕ ಸುಮಧುರ್ವಾರ್ಚಿತ ಬೆನಕ, ಸುಮಧುರ್ವಾರ್ಚಿತ ಬೆನಕ, ಸುಮಧುರ್ವಾರ್ಚಿತ ಬೆನಕ. ಶ್ರೀಮತಿ ರಮ್ಯಾ ಸುಧೀರ್, ಶ್ರೀಮತಿ ಗಿರಿಜಾ ನವೀನ್ ಸಾಹಿತ್ಯ ಪರಿಷತ್ತಿನ ಮೂಸೆಯಲ್ಲಿ ಬೆಂದಂಥ ಕಲಾವಿದರು ಇವರು, ಗಾಯಕರು. ಇವತ್ತು ರಾಜ್ಯ ಮಟ್ಟದಲ್ಲಿ ಅನೇಕ ಪ್ರದರ್ಶನಗಳನ್ನು ಕೊಟ್ಟಿದ್ದಾರೆ. ಗಾಯಕ ಗೀತೆಗಳನ್ನು ಹಾಡಿದ್ದಾರೆ. ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಕೂಡ ಕೊಡಲಿಕ್ಕೆ ನಮ್ಮ ವೇದಿಕೆ ಕೆಲಸ ಮಾಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಅವರಿಗೆ ಧನ್ಯವಾದಗಳು. ಒಂದು ಒಳ್ಳೆಯ ಚಪ್ಪಾಳೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವವರಿಗೆ ಸ್ವಾಗತ ಕೋರುವ ಕೆಲಸ ನನ್ನದಾಗಿದೆ. ಮೊಟ್ಟ ಮೊದಲನೇದಾಗಿ ನೀವೆಲ್ಲರೂ ಈಗಾಗಲೇ ನಿಮ್ಮ ಪ್ರದರ್ಶನಗಳನ್ನು ವೀಕ್ಷಿಸಿದಂಥವರು ಖ್ಯಾತ ಕಲಾವಿದರು. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಏನೆಲ್ಲ ಪ್ರಶಸ್ತಿಗಳಿದೆ ಎಲ್ಲವನ್ನು ಬಾಚಿಕೊಂಡಿರೋವಂಥವ್ರು. ಅವರಾಗ ಬಯಸಿದಂಥದ್ದಲ್ಲ, ಅದಾಗದಿ ಬಂದಂಥದ್ದು. ಅವರ ಮನೆಗೆ ಹೋದರೆ ಒಂದು ಮೊಮೆಂಟಗಳ ಮ್ಯೂಸಿಯಂ ನೋಡ್ಬೋದು. ನಾವು ಅವ್ರ ಮನೆಗೆ ಹೋದಾಗ ಅದೇ ವಿಚಾರ ಮಾತಾಡ್ತಾ ಇದ್ವಿ. ಅವರು ಭಾಳ ಖುಷಿಪಟ್ಟರು. ನಿಜವಾಗಲೂ ನಮ್ಮಲ್ಲೂ ಈ ಥರ ಇದ್ದಾರ, ಆ ವೇದಿಕೆ ನೀವು ಮಾಡ್ತಾ ಇರೋ ಸಂತೋಷ, ನಾನು ಖಂಡಿತ ಬರ್ತೀನಿ ಅಂತ ಹೇಳಿ. ಅವರು ಯಾರೂ ಅಲ್ಲ, ನಮ್ಮ ಚೀಸು ಕೃಷ್ಣ ಶೆಟ್ಟಿ ಅವರು ತೀರ್ಥಹಳ್ಳಿ, ಅದಾದ ನಂತರ ದಾವಣಗೆರೆಯಲ್ಲಿ ಅವರ ವಿದ್ಯಾಭ್ಯಾಸ, ಅದಾದ ನಂತರ ಕಲಾಶಾಲೆಯ ಮೂಸೆಯಲ್ಲಿ ಬೆಂದಂಥ ಓರ್ವ ವ್ಯಕ್ತಿಯಾಗಿ ಕೇಂದ್ರ ಲಲಿತಕಲಾ ಅಕಾಡೆಮಿ ಮತ್ತು ರಾಜ್ಯ ಲಲಿತಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿ ಅತ್ಯುನ್ನತ ಪದವಿಯನ್ನು
ಅವರು ಪಡೆದಂಥವರಾಗಿ ಆರ್ಯವೈಶ್ಯರು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಎಲ್ಲರೂ ಒಂದು ಒಳ್ಳೆಯ ಚಪ್ಪಾಳೆ ಕೊಡ್ಬೋದು. ಆ ಉನ್ನತ ಸ್ಥಾನನ ನಮ್ಮ ಜನಾಂಗದಲ್ಲಿ ಇವರೊಬ್ಬರೇ ಈ ಥರ ಹೊಂದಿರೋ ಅಂಥವರು. ಅವರು ಬೆಂಗಳೂರಿನಲ್ಲಿದ್ದು ನಮಗೆ ಇವತ್ತು ಈ ಒಂದು ಉದ್ಘಾಟನೆಗೆ ಅವಕಾಶ ಆಗಿ ಬಹುಶಃ ಭಾಳಷ್ಟು ಕಾಲ ಹೊರಗಡೆ ಅವರು ಇರ್ತಾಯಿದ್ರು. ಇವತ್ತಿನ ದಿವಸ ನಾವು ಮೊದಲೇ 2 ತಿಂಗಳ ಮೊದಲೇ ಬರೆಸಿ ಇವತ್ತು ಬರಲಿಕ್ಕೆ ಅನುವು ಮಾಡಿಕೊಂಡಿದ್ದೀವಿ. ಅವರು ಚಿತ್ರ ವಿಮರ್ಶಕರು ಕೂಡ. ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಹಲವಾರು ಚಿತ್ರ ಪ್ರದರ್ಶನಗಳಿಗೆ ಹೋಗಿ ಚಿತ್ರ ವಿಮರ್ಶೆ ಕೂಡ ಮಾಡಿರೋಂಥವ್ರು. ಬಹುಶಃ ಅವರು ಚಿತ್ರಗಳನ್ನು ಯಾರೂ ಬಿಡಿಸಿ ಹೇಳಬೇಕಾಗಿಲ್ಲ. ಅವರು ನೋಡಿದ ತಕ್ಷಣ ಅದರ ಏನು ಮೌಲ್ಯ ಅನ್ನೋದು ಅವರಿಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅವರಿಗೆ ನಾವು ಇವತ್ತು ಒಂದು ಆತ್ಮೀಯವಾದ ಒಂದು ಸ್ವಾಗತವನ್ನು ಚೀಸು ಕೃಷ್ಣ ಶೆಟ್ಟರಿಗೆ ನಾವು ಕೋರ್ತಾ ಇದ್ದೀವಿ. ಅದರೊಂದಿಗೆ ವಿಶೇಷ ಆಹ್ವಾನಿತರಾಗಿ ನಂದನ್ ಕುಮಾರ್ ಅವರು ಆಗಮಿಸಿದ್ದಾರೆ, ASN ಗುಪ್ತಾ ಅವರು ಆಗಮಿಸಿದ್ದಾರೆ, ಬಾಲಾಜಿ ಅವರು ಆಗಮಿಸಿದ್ದಾರೆ, ಮತ್ತು ನಮ್ಮ ಗೌರವ ಅಧ್ಯಕ್ಷರು TAP ನಾಗರಾಜ್ ಅವರು ಯಾವತ್ತೂ ನಮಗೆ ಬೆನ್ನೆಲುಬಾಗಿರ್ತಾರೆ. ಈ ಕಾರ್ಯಕ್ರಮ ಮಾಡ್ತೀವಿ ಅಂತಲೇ ನಂದು 10,000 ರೂಪಾಯಿ ಕೊಡ್ತೀರಣ್ಣ ಅಂತ ಹೇಳಿದ್ರು. ಹೀಗೆ ಯಾವುದೇ ಕಾರ್ಯಕ್ರಮ ಮಾಡಲಿ ಅವರು ಬೆನ್ನೆಲುಬಾಗಿರ್ತಾರೆ. ಮತ್ತು ಈ ಒಂದು ಪರಿಕಲ್ಪನೆಯಲ್ಲಿ ನಾನು KL ನಟರಾಜ್, ದೀಪಕ್ ಕಂಚಿ, ಕೃಷ್ಣಮೂರ್ತಿ, ನಮ್ಮ ಸತೀಶು, ಸುಮಾ ಸತೀಶು, ವತ್ಸಲ ಮೇಡಮು, ನಾಗರತ್ನ ಮೇಡಮು, ನಾಗಭೂಷಣ್, ಹೀಗೆ ಎಲ್ಲರೂ ಸೇರಿ ನಾಗೇಂದ್ರ ಅವರು ಮತ್ತು ನಾವು ನರೇಶ್ ಅವ್ರನ್ನ ಮರೀಲಿಕ್ಕಾಗಲ್ಲ. ಇದರಲ್ಲಿ ರಾಜ್ಕುಮಾರ್ ಅವರು ಈ ಪರಿಕಲ್ಪನೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ನೇಬಾ ರಾಮಲಿಂಗ್ ಶೆಟ್ಟರು ಯಾವಾಗಲೂ ಸಾಥ್ ಕೊಡ್ತಾನೆ ಇರ್ತಾರೆ. ನಮಗೆ ನರೇಶು ಮತ್ತು ನಾಗೇಂದ್ರ ಅವ್ರಿಗೆ ಈ ಒಂದು ವಿಭಾಗದಲ್ಲಿ ಸಂಪೂರ್ಣ ಮಾಹಿತಿ ಇದ್ದು ಇವತ್ತು ಈ ಲೆವೆಲಿಗೆ ಬಂದಿದ್ದಾರೆ ಅವರೇ ಕಾರಣ. ಸುಮಾರು 2 ತಿಂಗಳಿಂದ ಯಾವ ಥರ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಪ್ರದರ್ಶನ ಹೇಗಿರಬೇಕು ಅನ್ನೋದನ್ನು ಪರಿಕಲ್ಪನೆಯೊಂದಿಗೆ ಇವತ್ತು ಇದಕ್ಕೆ ಈ ರೂಪ ಕೊಟ್ಟಿರೋರು ನಾಗೇಂದ್ರ, ನರೇಶು ಮತ್ತು ಅವ್ರ ಸಾಥ್ ಒಂದು 3 ಜನ ಕೊಟ್ಟಿದ್ದಾರೆ. ಹಾಗಾಗಿ ನಿಜವಾಗಲೂ ಅವರೆಲ್ಲರಿಗೂ ಆತ್ಮೀಯವಾದ ಒಂದು ಸ್ವಾಗತ ಕೋರ್ತಾ ಇದ್ದೇನೆ. ಆಮೇಲೆ ಇವತ್ತು ಈ ಕಲಾಕೃತಿಗಳನ್ನ ಕರ್ನಾಟಕದ ಹಲವಾರು ಭಾಗಗಳಿಂದ ಹೇಳಬೇಕಂದ್ರೆ ಚಿತ್ರದುರ್ಗ, ತುಮಕೂರು, ದಾವಣಗೆರೆ ಮತ್ತು ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಸ್ವಾಗತ. ಮತ್ತು ಅವರೊಂದಿಗೆ ಪೋಷಕರು ಬಂದಿದ್ದಾರೆ, ಸಾಹಿತ್ಯಾಭಿಮಾನಿಗಳು ಬಂದಿದ್ದಾರೆ, ಕಲಾಭಿಮಾನಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ಸಂಪೂರ್ಣವಾದ ಆತ್ಮೀಯವಾದ ಒಂದು ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳಲಿಕ್ಕೆ ಹಿನ್ನೆಲೆ ಏನು, ಅದರ ಪರಿಕಲ್ಪನೆ ಹೇಗೆ ಆರಂಭ ಆಯಿತು, ಇವತ್ತುವರೆಗೆ ಯಾರ್ಯಾರು ಸಹಕಾರ ಕೊಟ್ಟರೋ ಅನ್ನೋ ಕೆಲವು ಮಾತುಗಳನ್ನು ನಮ್ಮ ಪರಿಷತ್ತಿನ ಅಧ್ಯಕ್ಷರಾದ KL ನಟರಾಜರು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು 2007ರಲ್ಲಿ ಪ್ರಾರಂಭವಾದ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತು 18 ವರ್ಷ ಮುಗಿಸಿ ಒಂದು ಯೌವನಾವಸ್ಥೆಯಲ್ಲಿದೆ. ಈ ಥರದಲ್ಲಿ ಮಾಡಿದಾಗ ನಮ್ಮಲ್ಲಿ ಸಾಹಿತ್ಯ, ಸಂಗೀತದ ಪ್ರತಿಭೆಗಳು ಹಲವಾರು ಕಾರ್ಯಕ್ರಮ ಮಾಡ್ಕೊಂಡ್ಬಂದಿದ್ದೀವಿ. ಈ ಥರದ್ದು ಒಂದು ಚಿತ್ರ ಪ್ರದರ್ಶನ ಮಾಡಬೇಕು ಅಂತ ಅಶೋಕ್ ಅವರೊಂದು ಸೂಚನೆ ಮೇರೆಗೆ ಹೇಳಿದಾಗ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಈ ಥರ ಮಾಡೋಣ, ಇದು ಒಂದು ಹೊಸ ಪ್ರಯತ್ನ ಅಂತ ಮಾಡಿದ್ವಿ. ಇದು ಒಂದು ಮಾಡಿದಾಗ ನಾವು ಚಿತ್ರಕಲಾ ಪರಿಷತ್ತಲ್ಲಿ ಮಾಡಬೇಕು ಅಂತ ಮೊದಲು ಅಂದ್ಕೊಂಡಿದ್ವಿ. ಅಲ್ಲಿ ಸ್ಥಳಾವಕಾಶ ಸರಿಯಾಗಿ ಸಿಗದೇ ಇದ್ದಾಗ ನಮ್ಮ ಸರ್ರೇನೇ ಹೇಳಿದರು, ವೆಂಕಟಪ್ಪ ಆರ್ಟ್ ಗ್ಯಾಲರಿಲಿ ಮಾಡಿರಿ, ತುಂಬ ಚೆನ್ನಾಗಿದೆ ಅಂತೇಳಿ. ಅದ್ಭುತವಾಗಿದೆ ಅಲ್ವರ? ಅದ್ಭುತ ಆಗಿದೆಯಾ? ಚೆನ್ನಾಗಿದೆ. ಅವ್ರು ಹೇಳಿದ್ದಕ್ಕೆ ಇಲ್ಲಿಗೆ ಬಂದು ನಾವೆಲ್ಲ ನೋಡಿದ್ವಿ. ಮತ್ತು ನಾಗೇಂದ್ರ ಅವ್ರ ಕಡೆಯಿಂದ ಎಲ್ಲ ಮಾಡಿ ಇದು ಮಾಡಿದ್ವಿ. ನಾವು ಈ ಒಂದು ಚಿತ್ರ ಪ್ರದರ್ಶನ ಮಾಡಬೇಕು ಅಂತ ನಾವು ಒಂದು ಅನೌನ್ಸ್ ಮಾಡಿದ ಮೇಲೆ ಸುಮಾರು 63 ಜನ ನಮಗೆ ಕಳಿಸಿದ್ರು. ಅದರಲ್ಲಿ ಒಂದು ಸೆಲೆಕ್ಷನ್ ಕಮಿಟಿಯಿಂದ ಮಾಡಿ 25 ಜನಕ್ಕೆ ಮಾತ್ರ ಅವಕಾಶ ಕೊಟ್ವಿ. ಯಾಕೆಂದರೆ ಮುಂದಿನಷ್ಟಕ್ಕೂ ಕೊಡೋಣ, ಇಲ್ಲ ಅಂತಲ್ಲ. ಅದಾದಮೇಲೆ ಸುಮಾರು 30-40 ಜನ ಕಲಾವಿದರು, ಸರ್ ನಮ್ಗೆ ಗೊತ್ತಾಗಲಿಲ್ಲ, ಲೇಟಾಗಿ ಗೊತ್ತಾಯಿತು, ನಾವು ಭಾಗವಹಿಸ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಇವತ್ತು ಕೂಡ 3 ಕಾಲ್ ಬಂದಿದೆ, ಅವಕಾಶ ಇದೆ ಕೊಡಿ ಅಂತ. ಅವಕಾಶ ಖಂಡಿತ ಕೊಡ್ತೀವಿ, ಇವತ್ತೇ ಬನ್ನಿ, ನೋಡಿ ಚೆನ್ನಾಗಿ ಅಂತ ಹೇಳಿದ್ದೀವಿ. ಅದನ್ನು ನೀವೆಲ್ಲ ಸಕ್ಸಸ್ ಆಗಿ ಇಷ್ಟೆಲ್ಲ ಕಲಾವಿದರುಗಳು ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ನಾನು ಸುಮಾರು ಚಿತ್ರಕಲಾ ಪರಿಷತ್ತಿಗೆ, ಬೇರೆ ಬೇರೆ ಸಭಾಂಗಣಕ್ಕೆ ನಮ್ಮ ಸರದು 2-3 ಚಿತ್ರ ಪ್ರದರ್ಶನ ದೊಡ್ಡ ದೊಡ್ಡ ಗ್ಯಾಲರಿಲಿ ಆಗಿದೆ. ನಾನು ಹೋಗಿ ಅದನ್ನು ಆಸ್ವಾದನೆ ಮಾಡಿ ಬಂದಿದ್ದೀನಿ. ನಮ್ಮ ಸಮುದಾಯದಲ್ಲಿ ಸರ್ ರಾಜ್ಕುಮಾರ್ ಒಂದು ನಿಮಿಷ, ನಮ್ಮ ಸಮುದಾಯದಲ್ಲಿ ಇಷ್ಟೆಲ್ಲ ಕಲಾವಿದಗಳು, ಅದ್ಭುತವಾದ ಪ್ರತಿಭೆ ಇದೆ ಅಂತೇಳಿ ನಮಗೆ ಖಂಡಿತ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿದೆ, ತುಂಬ ಬಂದಿದ್ದಾರೆ ಕಲಾವಿದರು, ಉತ್ಸಾಹದಿಂದ ಬಂದಿದ್ದೀರಾ. ಚೆನ್ನಾಗಿ ಅದನ್ನು ಇದು ಉದ್ಘಾಟನೆ ಆದ ತಕ್ಷಣ ಎಲ್ಲರೂ ವಸ್ತು ಪ್ರದರ್ಶನ ವೀಕ್ಷಣೆ ಮಾಡಿ
ನಿಮ್ಮ ಬಂಧುಗಳಿಗೆ, ಸ್ನೇಹಿತರಿಗೆ, ಯಾರು ಬೇಕಾದರೂ ನೀವು ಹೇಳಿ. ನಾಳೆ ನಡೆದು ಬೆಳಿಗ್ಗೆ 10ರಿಂದ ಸಂಜೆ 7 ಗಂಟೆ ತನಕ ಇರುತ್ತೆ. ಅದನ್ನು ಪ್ರದರ್ಶನಕ್ಕೆ ಯಾರಾದರೂ ಬರ್ಬೋದು. ಹೆಚ್ಚು ಜನ ಬರಲಿ ಅಂತ ನಮ್ಮ ಒಂದು ಅಪೇಕ್ಷೆ. ಮತ್ತು ಮಾರಾಟಕ್ಕೆ ಕೂಡ ಇದೆ. ಅದನ್ನು ಹಲವಾರು ನಾವು ಗಣ್ಯ ವ್ಯಕ್ತಿಗಳಿಗೂ ಹೇಳಿದ್ದೀವಿ. ಕೊಂಡ್ಕೊಂಡು ಕಲಾವಿದರಿಗೆ ಪ್ರೋತ್ಸಾಹ ಕೊಡಿ. ಇದು ನಿಮ್ಮ ದುಡ್ಡು ಕಲಾವಿದರಿಗೆ ಹೋಗುತ್ತೆ. ಕಲಾವಿದರಿಗೆ ಒಂಥರ ಪ್ರೋತ್ಸಾಹ. ಈ ಒಂದು ಅಭಿಮಾನ ಇಟ್ಟು ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದೀರ. ಮತ್ತು ಈ ಒಂದು ಯಶಸ್ಸಿಗೆ ಅಶೋಕ್ ಹೇಳಿದ್ದಾರೆ, ನಾನು ಇನ್ನೊಂದ್ಸತಿ ಹೇಳಲೇಬೇಕು. ನಮ್ಮ ನರೇಶು, ನಾಗೇಂದ್ರ ಅವರು, ವೀಣಾ ಅವರು, ಗಿರಿಜಾ ನವೀನ್ ಅವರು, ಸಾವಿತ್ರಿ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ನಾಗೇಂದ್ರ ಅಂತೂ ಬಹುಶಃ ಒಂದು 2-3 ತಿಂಗಳಿಂದ ಹೆಚ್ಚು ಕಡಿಮೆ ಈ ಡಿಜಿಟಲ್ ವರ್ಕ್, ನಾವು ಸ್ವಲ್ಪ ಹಳೆ ಕಾಲದವರು, ವಯಸ್ಸಾಗಿದೆ ನೋಡಿ ಹಂಗೆ. ಈಗ ಒಂದು ಡಿಜಿಟಲ್ ಹೋಗೋಕ್ಕೆ ನೀವು ನೋಡ್ತಾ ಇದ್ದೀರಾ, ಬಹುಶಃ ಎಲ್ಲರ ಸ್ಟೇಟಸ್ಸು ಎಲ್ಲನೂ ಡಿಜಿಟಲ್ ವಿಡಿಯೋಗಳು ಎಲ್ಲ ಆಗ್ತಾಯಿತ್ತು. ಒಂದು ಇನ್ವಿಟೇಷನ್ ಆಗಲಿ, ಇದರದ್ದು ಒಂದು ಕಲ್ಪನೆ, ಎಲ್ಲ ಕೆಲಸನೂ ಬೇರೆ ಬೇರೆ ಬ್ಯಾನರ್ ಆಗಲಿ ಹಗಲು ರಾತ್ರಿ ಕಷ್ಟಪಟ್ಟು ನಾಗೇಂದ್ರ ಮಾಡಿದ್ದಾರೆ. ತುಂಬ ಅವರಿಗೆ ಧನ್ಯವಾದಗಳು. ಮತ್ತು ನಮ್ಮ ಕೃಷ್ಣ ಶೆಟ್ಟಿಯವರು ನಮ್ಮದೇ ತಾಲೂಕಿನವರು ಒಂದು ಕಾಲದಲ್ಲಿ. ಆಮೇಲೆ ಬೇರೆ ಬೇರೆ ತೀರ್ಥಹಳ್ಳಿ, ಆಮೇಲೆ ಬೆಂಗಳೂರಿಗೆ ಬಂದು ಇದು ಮಾಡಿದ್ದಾರೆ. ಸುಮಾರು ಒಂದು 20-25 ವರ್ಷದಿಂದ ಪರಿಚಯ. ಹಿರಿಯರು ಇವತ್ತು ಬಂದು ಉದ್ಘಾಟನೆ ಮಾಡಿ ನಮ್ಮ ಜೊತೆ ಎಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಎಲ್ಲ ಕಾರ್ಯಕಾರಿ ಸಮಿತಿಯವರು, ಎಲ್ಲ ಹಿರಿಯರು, ಎಲ್ಲ ಮುಖ್ಯ ವ್ಯಕ್ತಿಗಳಿಗೂ ಎಲ್ಲರಿಗೂ ನಾನು ಗೌರವದಿಂದ ಗೌರವ ಕೊಡ್ತಾಯಿದ್ದೀನಿ. ಮತ್ತು ಈ ಕಾರ್ಯಕ್ರಮನ ಸರ್ ಉದ್ಘಾಟನೆ ಮಾಡಿ ನೆರವೇರಿಸಿ. ಮತ್ತು ನಿಮಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಈಗ ಉದ್ಘಾಟನೆ ಮಾಡೋ ಟೈಮಲ್ಲಿ ಒಂದು ವ್ಯಾಕ್ಸ್ದು ಚಿಕ್ಕದೊಂದು ಇದನ್ನು ಕೊಟ್ಟಿದ್ದೀವಿ. ಎಲ್ಲರೂ ಗಿರಿಜಾ ಅವರು ನಿಮಗೆ ಡೈರೆಕ್ಷನ್ ಮಾಡ್ತಾರೆ. ಅದೇ ಟೈಮಲ್ಲಿ ಬಂದು ನೀವು ಇದನ್ನು ಮಾಡಿ. ಎಲ್ಲಿ ಇವರು ಯಾರು ದಯವಿಟ್ಟು ಮಾತಾಡಬೇಡಿ. ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಆಮೇಲೆ 7 ಗಂಟೆ ತನಕ ಟೈಮ್ ಇರುತ್ತೆ ಮಾತಾಡಿ. ಏನು ಚಿತ್ತಾರ 2026 ಹೆಸರು ಕೂಡ ಅವ್ರ ಜೊತೆ ಅವ್ರ ಮನೆಗೆ ಹೋದಾಗ ಮಾತಾಡಿದಾಗ ಚಿತ್ತಾರನ ಹೆಸರು ಕೂಡ ಅವರೇ ಕೊಟ್ಟಿದ್ದು ನಮಗೆ. ಹಾಗಾಗಿ ಈಗ ಅದರ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ಚೀಸು ಕೃಷ್ಣ ಶೆಟ್ಟಿಯವರು ನೆರವೇರಿಸಲಿದ್ದಾರೆ. ಬೇರೆ ಕಲಾವಿದರು ಕೂಡ ಅದನ್ನು ತಮಗೆ ನೀಡಿರುವಂಥ ಕ್ಯಾಂಡಲನ್ನು ಹಚ್ಕೊಂಬಂದು ಇಲ್ಲಿ ಆನಂತರ ಇಡಬೇಕಾಗುತ್ತೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ ಪರಬ್ರಹ್ಮ. ದೀಪಜ್ಯೋತಿರ್ಜನಾರ್ದನಃ. ದೀಪಜ್ಯೋತಿರ್ ಪರಬ್ರಹ್ಮ. ದೀಪಜ್ಯೋತಿರ್ಜನಾರ್ದನಃ. ದೀಪೋ ಹರತು ಮೇ ಪಾಪಂ. ಸಂಧ್ಯಾದೀಪ ನಮೋಸ್ತುತೆ. ಓ ದೀಪ ಬ್ರಹ್ಮರೂಪಸ್ತ್ವಂ ಜ್ಯೋತಿಷಾಂ ಪ್ರಭುರವ್ಯಯಃ. ಓ ದೀಪ ಬ್ರಹ್ಮರೂಪಸ್ತ್ವಂ ಜ್ಯೋತಿಷಾಂ ಪ್ರಭುರವ್ಯಯಃ. ಆರೋಗ್ಯಂ ದೇಹಿ ಪುತ್ರಾಂಶ ಮತಿಂ ಸ್ವಚ್ಛಾಂ ಹಿ ಮೇ ಸದಾ. ರವೇರಸ್ತಂ ಸಮಾರಭ್ಯ ಯಾವತ್ ಸೂರ್ಯೋದಯೋ ಭವೇತ್. ರವೇರಸ್ತಂ ಸಮಾರಭ್ಯ ಯಾವತ್ ಸೂರ್ಯೋದಯೋ ಭವೇತ್. ಯಸ್ಯ ತಿಷ್ಠೆ ಗೃಹೇ ದೀಪಃ ತಸ್ಯ ನಾಸ್ತಿ ದರಿದ್ರತಾ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ನಮೋಸ್ತುತೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. 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 ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್
कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरु त्वं कल्याणम् आरोग्यं धनसम्पदः 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 शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश मतिं स्वच्छां हि मे सदा रवेरस्तं ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ವೆಂಕಟಪ್ಪ ಆರ್ಟ್ ಗ್ಯಾಲರಿಯ ಹೆಸರನ್ನು ಅನೇಕ ಜನ ಕೇಳಿದ್ರಿ. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಇಲ್ಲಿಗೆ ಬಂದಿದ್ದೀರಿ ಅಂತ ನನಗೆ ಗೊತ್ತು. ಅನೇಕ ಜನ ಕೆಲವರು ಬಂದಿರ್ಬೋದು. ಹಾಗಾಗಿ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ವೆಂಕಟಪ್ಪ ಚಿತ್ರಶಾಲೆಗೆ ತಾವೆಲ್ಲ ಬಂದಿದ್ದೀರಿ. ತಮಗೆ ಎಲ್ಲ ಕಲಾ ವಲಯದ ಪರವಾಗಿ ನಾನು ಸ್ವಾಗತ ಕೋರ್ತೇನೆ. ಸ್ನೇಹಿತರೆ, ತುಂಬ ದೀರ್ಘ ಭಾಷಣ ಮಾಡುವಂಥ ಸಮಯ ಇದಲ್ಲ. ಹಾಗಿದ್ರೂ ಕೂಡ ಕೆಲವು ಮಾತುಗಳನ್ನು ಹೇಳಬೇಕು ಅಂತೇಳಿ ಸಂಘಟಕರು ನನ್ನನ್ನು ಕೇಳ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ನ್ಯಾಯ ಸಲ್ಲಿಸುವ ದೃಷ್ಟಿಯಿಂದ ಕೆಲವು ಮಾತುಗಳನ್ನು ಆಡುವಂಥ ಪ್ರಯತ್ನ ಮಾಡ್ತೇನೆ. ಸ್ನೇಹಿತರೆ, ಯಾವುದೇ ಒಂದು ಸಮಾಜ ತುಂಬ ಉತ್ತುಂಗಕ್ಕೆ ಬೆಳಿಬೇಕು, ಪ್ರವರ್ಧಮಾನಕ್ಕೆ ಬರಬೇಕು, ಆರೋಗ್ಯವಂತವಾಗಿರಬೇಕು ಅಂತ ಹೇಳಿದ್ರೆ ಆ ಸಮಾಜ ಸರ್ವಾಂಗೀಣ ಪ್ರಗತಿಯನ್ನು ಸಾಧಿಸಬೇಕು. ಕೇವಲ ಯಾವುದೋ ಒಂದು ವಿಭಾಗದಲ್ಲ, ಎಲ್ಲ ವಿಭಾಗಗಳಲ್ಲಿ ಒಂದು ಪ್ರಗತಿಯನ್ನು ಸಾಧಿಸೋದ್ರ ಮೂಲಕ ಆ ಸಮಾಜದ ಜೀವಂತಿಕೆಯನ್ನು ನಾವು ಪ್ರದರ್ಶಿಸಬೇಕಾಗ್ತದೆ. ಆದರೆ ತುಂಬ ಕುತೂಹಲದ ಒಂದು ಸಂಗತಿ ಅಥವಾ ತುಂಬ ವಿಶೇಷವಾದ ಒಂದು ಸಂಗತಿ ಅಂದರೆ, ನಮ್ಮ ಸಮಾಜದ ಅನೇಕ ವರ್ಷಗಳ ನಾನು ಚಟುವಟಿಕೆಗಳನ್ನು ನೋಡ್ಕೊಂಡು ಬಂದರೆ ನಮ್ಮ ಇಡೀ ಸಮಾಜದ ಬಹುತೇಕ ಎಲ್ಲ ಚಟುವಟಿಕೆಗಳು ಒಂದು ಕಡೆ ಕೇಂದ್ರಿತ ಆಗಿದೆ. ನಾವು ಸುಮಾರಾಗಿ ಮೆದುಳನ್ನು ಏನು ಹೇಳ್ತೀವಿ ಅಂದರೆ ಎರಡು ಭಾಗ ಮಾಡ್ತೀವಿ, ಎಡಭಾಗ ಮತ್ತು ಬಲಭಾಗ ಅಂಥೇಳಿ. ಎಡಭಾಗದ ಕೆಲಸ ಒಂದಾದರೆ ಮೆದುಳಿನ ಬಲಭಾಗದ ಕೆಲಸ ಇನ್ನೊಂದು. ನಮ್ಮ ಇಡೀ ಸಮಾಜದ ಅನೇಕ ವರ್ಷಗಳ ಚಟುವಟಿಕೆಗಳನ್ನು, ಕಾರ್ಯಕ್ರಮಗಳನ್ನು ಗಮನಿಸಿ ನೋಡಿದ್ರೆ ನಮ್ಮೆಲ್ಲ ಸಮಾಜದ ಆರ್ಯವೈಶ್ಯ ಸಮಾಜದ ಒಂದು ಕೇಂದ್ರ ಇರೋವಂಥದ್ದು ಮೆದುಳಿನ ಎಡಭಾಗದಲ್ಲಿ. ಮೆದುಳಿನ ಬಲಭಾಗ ಯಾವುದಿದೆ ಅಂದರೆ ಸೃಜನಶೀಲತೆ, ಸಾಹಿತ್ಯ, ಕಲೆ ಇತ್ಯಾದಿಗಳ ಕುರಿತು, ಆಮೇಲೆ ಕ್ರಿಟಿಕಲ್ ಥಿಂಕಿಂಗ್ ಅಂತ ಏನು ಹೇಳ್ತೀವಿ ಅದಕ್ಕೆಲ್ಲ ಇರುವಂಥದ್ದು. ಅದರ ಕಡೆ ಹೆಚ್ಚು ಗಮನ ಇಲ್ಲ. ಇದು ನಮ್ಮ ಸಮಾಜದಲ್ಲಿ ಹಿಂದಿನಿಂದ ನಡ್ಕೊಂಡು ಬಂದಿರುವಂಥದ್ದು. ನಾವು ಲಕ್ಷ್ಮಿಗೆ ಕೊಟ್ಟಂಥ ಗೌರವ ಸರಸ್ವತಿಗೆ ಕೊಟ್ಕೊಂಡು ಬಂದಿಲ್ಲ. ಲಕ್ಷ್ಮಿ ಸರಸ್ವತಿ ಎರಡೂ ನಮ್ಮ ಸಮಾಜಕ್ಕೆ ಬೇಕು. ಎರಡೂ ಸಮಾನವಾಗಿದ್ದರೆ ಮಾತ್ರ ಆ ಸಮಾಜ ಒಳ್ಳೆಯದು ಅಂತ ಎಲ್ರಿಗೂ ಅನಿಸ್ತದೆ. ಹೀಗಿರುವಾಗ ಇವತ್ತು ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತವರು ನಮ್ಮ ಸಂದರ್ಭದಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕಂದರೆ ನಾನು ಕಲೆಯ ಕ್ಷೇತ್ರದಲ್ಲಿ ಇರೋದರಿಂದ ಅನೇಕ ವರ್ಷಗಳ ನನ್ನ ಕನಸು ಹೀಗಿತ್ತು, ನಮ್ಮ ಸಮಾಜದವರು ಬರಬೇಕು, ಈ ಥರ ಚಟುವಟಿಕೆಗಳನ್ನು ಮಾಡಬೇಕು ಅಂಥೇಳಿ. ಆದರೆ ಇಷ್ಟು ವರ್ಷಗಳಲ್ಲಿ ಅದು ಆಗಿರಲಿಲ್ಲ. ಅವರು ಸಾಹಿತ್ಯ ಕೇಂದ್ರಿತ ಚಟುವಟಿಕೆಗಳನ್ನು ಮಾಡಿದರು, ಕಲೆ ಕೇಂದ್ರಿತ ಚಟುವಟಿಕೆಗಳನ್ನು ಈಗ ಆರಂಭ ಮಾಡಿದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ ಇಷ್ಟೊಂದು ಜನನ ಸೇರಿಸಿದಾರಲ್ಲ, ನಿಜಕ್ಕೂ ಆಶ್ಚರ್ಯ ಅದು. ಯಾಕಂದರೆ
ನಮ್ಮ ಸಮಾಜದಲ್ಲಿ ಕಲಾವಿದರು ಬರ್ತಾರೆ ಅನ್ನೋಂಥದ್ದು ಕೂಡ ತುಂಬ ಸ್ವಲ್ಪ ಅಪರೂಪದ ಸಂಗತಿ. ಅನೇಕ ಜನ ಅಂದ್ಕೊಳ್ತಾರೆ ಆರ್ಯವೈಶ್ಯರಲ್ಲಿ ಕಲೆನಾ, ಆರ್ಯವೈಶ್ಯರಿಗೆ ಇದು ಯಾಕೆ ಬೇಕು, ವ್ಯಾಪಾರ ಅದು ಇದು ಮಾಡ್ಕೊಂಡಿದ್ರೆ ಸಾಕಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇವತ್ತಿನ ಸಮಾಜದ ಬಯಕೆ ಸರ್ವಾಂಗೀಣ ವಿಕಾಸ ಆಗಬೇಕು, ಎಲ್ಲ ಕ್ಷೇತ್ರಗಳಲ್ಲಿ ಇರಬೇಕು ಅಂತೇಳಿ. ಹಾಗಾಗಿ ಇವತ್ತು ಬಹಳ ಒಳ್ಳೆಯ ಕೆಲಸವನ್ನು ಆರ್ಯವೈಶ್ಯ ಸಾಹಿತ್ಯ ಪರಿಷತ್ನವ್ರು ಮಾಡಿದ್ದಾರೆ. ನಮ್ಮ ಸಮಾಜದಲ್ಲಿರುವಂಥ ಅನೇಕ ಕಲಾವಿದರನ್ನು ಒಟ್ಟುಗೂಡಿಸ್ಬಿಟ್ಟು ಇಲ್ಲಿ ಕಲಾ ಪ್ರದರ್ಶನ ಮಾಡಿದ್ದಾರೆ. ಇದು ಯಾವುದು ಒಂದು ಆರಂಭ ಆಗಿದೆ. ಈ ಆರಂಭವನ್ನು ಪ್ರತಿ ವರ್ಷ ಮಾಡೋದ್ರ ಮೂಲಕ ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತ ನಾನಾದರೂ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಇನ್ನೊಂದು ತುಂಬ ಮುಖ್ಯವಾದ ಅಂಶ ಅಂದರೆ ಇಲ್ಲಿರುವ ಕಲಾಕೃತಿಗಳ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳಿದ್ರು. ಆ ಕಲಾಕೃತಿಗಳ ಬಗ್ಗೆ ಏನು ಹೇಳಬೇಕು ನನಗೂ ಗೊತ್ತಿಲ್ಲ. ಆದರೆ ನಾವು ಯಾವುದೇ ಕಲಾ ಪ್ರದರ್ಶನಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮಲ್ಲಿ ಒಂದು ನಿರೀಕ್ಷೆ ಇರ್ತದೆ. ಕೆಲವೊಂದು ನಾವು ಉದ್ಘಾಟನೆಗಳಿಗೆ ಹೋಗುವಾಗ ಯಾವ ಕಲಾವಿದರು ನಮ್ಗೆ ಗೊತ್ತಿರ್ತದೆ, ಅವ್ರು ಯಾವ ರೀತಿ ಕಲಾಕೃತಿಗಳನ್ನು ಮಾಡ್ತಾರೆ ಅಂತ ಕೂಡ ಗೊತ್ತಿರ್ತದೆ. ಹಾಗಾಗಿ ನಿರೀಕ್ಷೆ ಬೇರೆ ಇರ್ತದೆ. ಆದರೆ ಇಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂಥ ಕಡೆ ಯಾವ ರೀತಿ ಕಲಾಕೃತಿಗಳನ್ನು ಮಾಡಿರ್ತಾರಪ್ಪ ಅಂತ ಒಂದು ಕುತೂಹಲ ಇರ್ತದೆ. ಸತ್ಯವಾಗಿ ಹೇಳಬೇಕು ಅಂದರೆ ನನ್ನ ನಿರೀಕ್ಷೆಗಿಂತ ತುಂಬ ಚೆನ್ನಾಗಿದೆ ಇಲ್ಲಿ ಕಲಾಕೃತಿಗಳು. ಸಾಮಾನ್ಯವಾಗಿ ಆರಂಭದಲ್ಲಿ ನಾವು ಕೂಡ ಹೀಗೆ ಕಲಾಕೃತಿಗಳನ್ನು ಮಾಡ್ತಾ ಇದ್ವಿ. ನಾನು ಕಲಾ ಕಾಲೇಜಿನಲ್ಲಿ 5 ವರ್ಷ ಓದ್ದವನು, ಆಮೇಲೆ ಲೆಕ್ಚರರ್ ಆಗಿದ್ದವನು ಆರ್ಟ್ ಕಾಲೇಜಲ್ಲಿ. ಅದಕ್ಕಿಂತ ಮುಂಚೆ ನಾವು ಕೂಡ ಇದೇ ರೀತಿ ಕಲಾಕೃತಿಗಳನ್ನು ಮಾಡ್ತಾ ಇದ್ವಿ. ಅದು ಆರಂಭದ ಸ್ಥಿತಿ. ಆದರೆ ಈ ಆರಂಭದ ಸ್ಥಿತಿಯಿಂದ ನಾವು ಮುಂದಕ್ಕೆ ಹೋಗಬೇಕು. ಯಾಕೆ ನಮಗೆ ಈ ರೀತಿ ಇರುತ್ತೆ ಅಂದರೆ ಕಲೆಯಲ್ಲಿ ಅನೇಕ ಪ್ರಕಾರಗಳಿದ್ದಾವೆ. ಒಂದು ಸೃಜನಶೀಲತೆ ಕಲೆಯಲ್ಲಿ ಬೇಕಾಗ್ತದೆ. ಆದರೆ ಇಲ್ಲಿರುವಂಥ ಅನೇಕ ಕಲಾಕೃತಿಗಳನ್ನು ನೋಡಿದ್ರೆ ಕಲೆಗೆ ಬೇಕಾಗಿರುವಂಥ ಕ್ರಾಫ್ಟ್ ಇದೆ. ಕಲೆಗೆ ತುಂಬ ಮುಖ್ಯವಾದದ್ದು ಅಂದರೆ ಒಂದು ಕ್ರಾಫ್ಟು, ಎರಡನೇದು ಇಮ್ಯಾಜಿನೇಷನ್. ಆ ಎರಡೂ ಬೆರೆತಾಗ ಒಳ್ಳೆಯ ಕಲಾಕೃತಿಗಳಾಗ್ತವೆ. ಆದರೆ ಇಲ್ಲಿರುವಂಥ ಅನೇಕ ಕಲಾವಿದರನ್ನು ನೋಡಿದಾಗ ಬಹಳ ಒಳ್ಳೆಯ ಸ್ಕಿಲ್ ಇದೆ. ಅದರಲ್ಲೂ ವಿಶೇಷವಾಗಿ ಈ ಗ್ಯಾಲರಿಯಲ್ಲಿ ಪ್ರದರ್ಶನ ಮಾಡಿರುವಂಥದ್ದಿಯಲ್ಲ, ಒಳ್ಳೆಯ ಸ್ಕಿಲ್ ಇದೆ. ಕಲಾವಿದರಿಗೆ ಸ್ಕಿಲ್ ತುಂಬ ಮುಖ್ಯ. ಹಸ್ತ ಕೌಶಲ್ಯ ಇರಬೇಕು. ಆ ಹಸ್ತ ಕೌಶಲ್ಯ ಇಲ್ಲದಿದ್ದರೆ ನಾವು ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೀವಿ ಅದನ್ನು ಸ್ಪಷ್ಟ ಮಾಡೋಕ್ಕೋಗಲ್ಲ, ಅಭಿವ್ಯಕ್ತಿ ಮಾಡೋಕ್ಕಾಗಲ್ಲ. ಹಾಗಾಗಿ ಆ ಒಂದು ಸ್ಕಿಲ್ ಇದೆ. ಆ ಸ್ಕಿಲ್ಲಿನ ಜೊತೆಗೆ ನಾವು ಸೃಜನಶೀಲತೆಯನ್ನು, ಇಮ್ಯಾಜಿನೇಷನನ್ನು ಬಳಸ್ಕೊಳ್ಬೇಕಾಗ್ತದೆ. ಇಲ್ಲಿರುವಂಥ ಕಲಾಕೃತಿಗಳು ಬಹುತೇಕ ಹೆಚ್ಚಿನವು ಅಂದರೆ ಸುಮಾರಾಗಿ ಒಂದು 80% ಪ್ರಾಥಮಿಕ ಹಂತದವು. ಕಲೆಯಲ್ಲಿ ಬೇರೆ ಬೇರೆ ಲೆವೆಲ್ಸ್ ಇರುತ್ತೆ. ನಾವು ಪ್ರವೇಶ ಮಾಡುವಾಗ ಒಂದಿರ್ತದೆ. ಈಗ ಪ್ರವೇಶದ ಅಂದರೆ ಫಸ್ಟ್ ಇಯರ್ ಅಥವಾ ಪ್ರೈಮರಿ ಸ್ಕೂಲ್ ಇರ್ತೀಯಲ್ಲ, ಆ ಹಂತದಲ್ಲಿ ಇದೆ ಇದನ್ನು ನಾವು ಮುಂದಕ್ಕೆ ಹೇಗೆ ತಗೊಂಡೋಗ್ಬೇಕು? ಅದಕ್ಕೆ ನಮ್ಮ ಮನಸ್ಸನ್ನು ನಾವು ಸೃಜನಶೀಲಗೊಳಿಸ್ಕೊಳ್ಬೇಕು, ನಮ್ಮ ಅಭಿವ್ಯಕ್ತಿಯನ್ನು ಸೃಜನಶೀಲಗೊಳಿಸ್ಬೇಕು. ಅದಕ್ಕೇನು ಮಾಡಬೇಕು ಅಂದರೆ ನಾವು ಇಲ್ಲಿ ನಡೆಯುವಂಥ ಬೇರೆ ಬೇರೆ ಕಲಾ ಪ್ರದರ್ಶನಗಳಲ್ಲಿ ಭಾಗವಹಿಸಬೇಕು. ಯಾಕಂದರೆ ಈಗ ನಾವು ನಮ್ಮದೇ ಲೋಕದಲ್ಲಿದ್ದೀವಿ. ನಾವು ಯಾವುದನ್ನು ಮಾಡ್ತಾ ಇದ್ದೀವಿ ಅದೇ ಕಲೆ ಅಂದ್ಕೊಂಡಿದ್ದೀವಿ. ಅದು ಸತ್ಯನೇ, ಅದು ಕಲೆ ಅಲ್ಲ ಅಂತ ನಾನು ಹೇಳೋಲ್ಲ, ಕಲೆನೇ. ಆದರೆ ಅದರಿಂದ ಹಂತ ಹಂತವಾಗಿ ಮೇಲಕ್ಕೆ ಹೋಗಬೇಕು ಅಂದರೆ ಆ ರೀತಿಯ ತಯಾರಿ ಕೂಡ ನಮ್ಗೆ ಬೇಕಾಗ್ತದೆ. ಆ ತಯಾರಿಗೆ ನಮ್ಮ ಮನಸ್ಸನ್ನು ಕೂಡ ಸಿದ್ಧಗೊಳಿಸಬೇಕು ಅಂದರೆ ನಾವು ಬೇರೆ ಬೇರೆ ದೊಡ್ಡ ದೊಡ್ಡ ಕಲಾ ಪ್ರದರ್ಶನಗಳನ್ನು ನೋಡಬೇಕು. ಚಿತ್ರಕಲಾ ಪರಿಷತ್ತಲ್ಲಿ ಇರ್ಬೋದು ಅಥವಾ ಇಲ್ಲಿ ಇರ್ಬೋದು. ಈಗ ನಾಡಿದ್ದು 5ನೇ ತಾರೀಕು ಚಿತ್ರಕಲಾ ಪರಿಷತ್ತಲ್ಲಿ ಒಂದು ದೊಡ್ಡ ಆರ್ಟ್ ಫೇರ್ ನಡೀತದೆ. ಇಲ್ಲಿರುವಂಥ ಎಲ್ಲ ಕಲಾವಿದರು ಹೋಗಿ ನೋಡಬೇಕು. ಯಾಕೆ ನೋಡಬೇಕು ಅಂದರೆ ನಾನು ಯಾವ ರೀತಿಯ ಕಲಾಕೃತಿಗಳನ್ನು ಮಾಡ್ತೇವೆ, ಅವ್ರು ಯಾವುದನ್ನು ಮಾಡಿದ್ದಾರೆ, ಅವ್ರು ಯಾಕೆ ಮಾಡಿದ್ದಾರೆ, ನಾನು ಹೇಗೆ ಬದಲಾಗಬೇಕು, ಈ ಒಂದು ಹಂತದಲ್ಲಿ ಅದನ್ನು ನಾವು ಚರ್ಚೆ ಮಾಡಿದರೆ ಅಥವಾ ಅದರ ಜೊತೆಗೆ ಮುಖಾಮುಖಿ ಆದರೆ ನಾವು ಬೆಳೆಯೋದಕ್ಕೆ ಸಾಧ್ಯ. ಹಾಗಾಗಿ ಬೇರೆ ಬೇರೆ ಹಂತಗಳನ್ನು, ಉದಾಹರಣೆಗೆ ಸ್ಥಳೀಯ ಮಟ್ಟದ್ದು, ತಾಲೂಕು ಮಟ್ಟದ್ದು, ಜಿಲ್ಲೆ ಮಟ್ಟದ್ದು, ರಾಜ್ಯ ಮಟ್ಟದ್ದು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಪ್ರದರ್ಶನಗಳು ಹೇಗೆ ನಡೀತಾವೆ ಆ ಪ್ರದರ್ಶನಗಳಿಗೆ ನಾವು ಹೋಗಿ ನೋಡಬೇಕು. ಕೊಚ್ಚಿ ಬಿನಾಲೆ ಇದೆ, ದೆಹಲಿಯಲ್ಲಿ ಇಂಡಿಯಾ ಆರ್ಟ್ ಫೇರ್ ನಡೀತದೆ. ಆ ಪ್ರದರ್ಶನಗಳೆಲ್ಲ ನೋಡಿದಾಗ, ಯಾಕಂದರೆ ನೀವು ಇಲ್ಲೇ ನಿಲ್ಲಬಾರ್ದು, ಆ ಪ್ರದರ್ಶನದಲ್ಲಿ ಭಾಗವಹಿಸುವಾಗ ಆಗಬೇಕು. ಆ ಒಂದು ಮಟ್ಟಕ್ಕೆ ಏರಬೇಕು ಅಂದರೆ ನಾವು ಆ ಸ್ಥಿತಿಯನ್ನು ತಲುಪಬೇಕು, ಆ ರೀತಿಯ ಸಿದ್ಧತೆ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಒಂದು ಈ ಏನು ಪ್ರಯತ್ನ ಇದೆಯಲ್ಲ ಅದನ್ನು ನಿರಂತರವಾಗಿ ಮಾಡಬೇಕು. ಕೇವಲ ಹಾಬಿ ಆರ್ಟಿಸ್ಟ್ ಆಗಿ ಉಳ್ಕೊಳ್ಬಾರ್ದು, ನಾವು ಪ್ರೊಫೆಷನಲ್ ಆರ್ಟಿಸ್ಟ್ ಆಗಬೇಕು. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಇಲ್ಲಿರುವಂಥ ಅನೇಕ ಕಲಾಕೃತಿಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಕೆಲವು ಸೃಜನಶೀಲವಾಗಿ ಮಾಡಿದ್ದಾರೆ, ಅಂದರೆ ತಾವೇ ಸ್ವಂತ ಅನುಭವದಿಂದ ಮಾಡಿದ್ದಾರೆ. ಕೆಲವು ಕಲಾಕೃತಿಗಳನ್ನು ಬೇರೆಯವರ ಕಲಾಕೃತಿಗಳನ್ನು ನಕಲು ಮಾಡಿದ್ದಾರೆ. ನಾವು ಕಲಾಕೃತಿಗಳ ನಕಲು ಯಾವಾಗ ಮಾಡ್ತೇವೆ ಅಂದರೆ, ಕಾಪಿ ಯಾವಾಗ ಮಾಡ್ತೀವಿ ಅಂದರೆ ಅಭ್ಯಾಸ ಮಾಡೋ ದೃಷ್ಟಿಯಿಂದ.
ರವಿ ವರ್ಮ ಯಾವ ರೀತಿ ಮಾಡಿದ್ದಾರೆ ಅಥವಾ ಬೇರೆ MF ಹುಸೇನ್ ಅಥವಾ ಬೇರೆ ಕಲಾವಿದರು ಯಾವ ರೀತಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಅಭ್ಯಾಸ ಮಾಡ್ತೀವಿ. ಹಾಗೆ ಅಭ್ಯಾಸ ಮಾಡೋದು ಅಂಥದ್ದು ಬೇರೆ, ಅದು ಪ್ರದರ್ಶನ ಮಾಡುವಂಥದ್ದು ಬೇರೆ. ಹಾಗಾಗಿ ಮುಂದಿನ ಬಾರಿ ನಾವು ಕಲಾ ಪ್ರದರ್ಶನಕ್ಕೆ ಇಡುವಾಗ ಎಲ್ಲ ನಮ್ಮ ಸ್ವಂತ ಕಲ್ಪನೆದಿರಬೇಕು, ಕಾಪಿ ಇರಬಾರ್ದು. ಇಲ್ಲಿರುವಂಥ ಅನೇಕ ಕಲಾಕೃತಿಗಳು ಕಾಪಿ ಇದ್ದಾವೆ. ಕೆಲವು ಫಾರಿನ್ ಮ್ಯಾಗಝೈನ್ಗಳದ್ದು, ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆ ಕಡೆ ನೋಡಿದ್ದು, ಬೇರೆ ಬೇರೆ ಚಿತ್ರಗಳದ್ದು ಕಾಪಿ ಮಾಡಿದ್ದಾರೆ. ಅದು ಆರಂಭದಲ್ಲಿ ಎಲ್ಲ ಮಾಡಬೇಕು. ಈಗ ನಾವು ಮಾಡ್ತಾ ಇದ್ವಿ ಅಂತ ಹೇಳಿದೆ, ನಾವು ಮಾಡಿ ಈ ಹಂತಕ್ಕೆ ಬಂದಿದ್ದೀವಿ. ಆ ಒಂದು ನೆಲೆಯಲ್ಲಿ ನಾವು ಮುಂದಕ್ಕೆ ಹೋಗಬೇಕು. ಯಾಕೆ ಅಂದರೆ ಕಲೆಗಿರುವಂಥ ಶಕ್ತಿ ನಮ್ಮಲ್ಲಿ ಅನೇಕ ಜನಕ್ಕೆ ಗೊತ್ತೇ ಇಲ್ಲ. ನೋಡಿ, ಇಲ್ಲಿ ನೀವು ಅನೇಕರು ಚಿತ್ರ ಬರೆದಿದ್ದಾರಲ್ಲ, ಪ್ರತಿ ಬಾರಿ ಚಿತ್ರ ಬರೆದಾಗಲೂ ನಿಮ್ಗೆ ಎಷ್ಟು ಸಂತೋಷ ಆಗುತ್ತಂದರೆ, ಯಾವ ರವಿ ವರ್ಮನೂ ನಂದು ಮುಂದಿಲ್ಲ ಅಷ್ಟು ಚೆನ್ನಾಗಿ ನಾನು ಮಾಡಿದ್ದೇನೆ, ಯಾವ ಹುಸೇನ್ ಆಗಲಿ ಯಾವ ದೊಡ್ಡ ಕಲಾವಿದರು ಮಾಡಿಲ್ಲ ಅಷ್ಟು ಚೆನ್ನಾಗಿ ನಾನು ಮಾಡಿದ್ದೇನೆ ಅನ್ನುವಂಥ ಒಂದು ಹೆಮ್ಮೆ ಬರುತ್ತೆ. ಯಾಕೆ ಗೊತ್ತಾ? ಕಲೆಗಿರುವಂಥ ಶಕ್ತಿ ಅದು. ಕಲೆ ಈ ಬಗೆಯ ಕಲಾಕೃತಿ, ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಕಲಾಕೃತಿಗಳನ್ನು ಸೃಷ್ಟಿ ಮಾಡಿದಾಗ ನಮ್ಮೊಳಗಡೆ ಒಂದು ಡೋಪಮೈನ್ ಅನ್ನುವಂಥದ್ದು ಹೊರಗೆ ಬರ್ತದೆ. ಆ ಡೋಪಮೈನ್ ಅಂದರೆ ಫೀಲ್ ಗುಡ್ ಫ್ಯಾಕ್ಟರ್. ನಮ್ಮ ಬಗ್ಗೆನೇ ನಮಗೆ ಹೆಮ್ಮೆ ಆಗ್ತದೆ, ಅರೆ ನಾನು ಇಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ ಅಂತ ಭಾವನೆ ಬರುತ್ತೆ. ಆದರೆ ಕ್ರಮೇಣ ಒಂದು 3 ತಿಂಗಳು 6 ತಿಂಗಳು ಅದೇ ಕಲಾಕೃತಿಯನ್ನು ನೋಡಿದಾಗ ಯಾರು ನಾನು ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು ಅನಿಸುತ್ತೆ. ಅದು ಕಲೆಗಿರುವಂಥ ವಿಶಿಷ್ಟವಾದ ಗುಣ. ಆ ಗುಣವನ್ನು ಬೆಳೆಸ್ಕೊಳ್ಬೇಕು. ಅದನ್ನು ನಾವು ಕಲಾಕೃತಿಗಳನ್ನು ಮಾಡ್ತಾ ಹೋಗಬೇಕು. ಪ್ರತಿ ಬಾರಿ ಮಾಡಿದಾಗಲೂ ನಮ್ಮಲ್ಲಿ ಡೋಪಮೈನ್ ರಿಲೀಸ್ ಆಗ್ತದೆ. ಆ ಡೋಪಮೈನ್ ರಿಲೀಸ್ ಆದಷ್ಟು ನಮಗೆ ಇನ್ನಷ್ಟು ಖುಷಿ ಆಗ್ತದೆ, ಇನ್ನಷ್ಟು ಕಲಾಕೃತಿಗಳನ್ನು ಮಾಡಬೇಕು ಅಂತ ಅನಿಸುತ್ತದೆ. ಆ ದೃಷ್ಟಿಯಿಂದ ಹೆಚ್ಚು ಕಲಾಕೃತಿಗಳನ್ನು ಮಾಡಬೇಕು. ಬೇರೆ ಬೇರೆ ಯೂಟ್ಯೂಬ್ಗಳಲ್ಲಿ ದೊಡ್ಡ ಕಲಾವಿದರ ಕಲಾಕೃತಿಗಳನ್ನು ನೋಡಿ, ಅವ್ರು ಯಾಕೆ ಮಾಡ್ತಾರೆ, ಅದರಲ್ಲಿರುವಂಥ ವಸ್ತು ವಿಷಯ ಏನು, ಅದರಲ್ಲಿರುವಂಥ ತಂತ್ರ ಏನು, ಅದರಲ್ಲಿರುವಂಥ ಮೆಟೀರಿಯಲ್ಸ್ ಏನನ್ನು ಬಳಸ್ತಾರೆ. ಇವತ್ತಿನ ಕಾಲ ಯಾವುದನ್ನು ಬಯಸ್ತದೆ. ಪ್ರತಿಯೊಂದು ಕಲೆಗೂ ಒಂದು ಕಾಲದ ಜೊತೆಗೆ ಹೋಗ್ಬೇಕಾಗ್ತದೆ. ಈ ಕಾಲದಲ್ಲಿ ನಾವು ಯಾವ ರೀತಿಯ ಕಲಾಕೃತಿಗಳನ್ನು ಮಾಡಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಿರಬೇಕು. ಕಾಲ ಯಾವುದನ್ನು ಬಯಸ್ತದೆ ಆ ರೀತಿಯ ಕಲಾಕೃತಿಗಳನ್ನು ಮಾಡಬೇಕು. ಮುಂದಿನ ಸಂದರ್ಭದಲ್ಲಿ ನೀವು ಮಾಡ್ತೀರಿ ಅಂತ ನಾನಾದರೂ ಭಾವಿಸ್ತೇನೆ. ಜೊತೆಗೆ ಇನ್ನೊಂದಂದರೆ, ನಮ್ಮ ಸಮಾಜ ಲಕ್ಷ್ಮೀ ಪುತ್ರರು ಎಲ್ಲ ಆರ್ಥಿಕ ದೃಷ್ಟಿಯಿಂದ ತುಂಬ ಚೆನ್ನಾಗಿದ್ದೇವೆ ನಾವು. ಆದರೆ ಕಲಾಕೃತಿಗಳನ್ನು ಕೊಂಡುಕೊಂಡು ನಮ್ಮ ಮನೆಗಳಲ್ಲಿ ತೂಗು ಹಾಕುವಂಥ ಅಭ್ಯಾಸವನ್ನು ನಾವು ಬೆಳೆಸ್ಕೊಳ್ಬೇಕು. ನಮ್ಮವ್ರದ್ದು ಅಷ್ಟೇ ಅಲ್ಲ, ಬೇರೆ ಬೇರೆ ಕಲಾಕೃತಿಗಳನ್ನ ಕಲಾ ಪ್ರದರ್ಶನಕ್ಕೆ ಹೋಗಬೇಕು. ಆ ಕಲಾ ಪ್ರದರ್ಶನದಲ್ಲಿ ಕಲಾಕೃತಿಗಳನ್ನು ನೋಡಿ ನಮ್ಮಲ್ಲಿ ಸಂತೋಷ ಹುಟ್ಟಿಸೋದ್ರ ಜೊತೆಗೆ ಕಲಾಕೃತಿಗಳನ್ನು ಕೊಂಡುಕೊಂಡು ನಾವು ನಮ್ಮ ಮನೆಗಳಲ್ಲಿ ಪ್ರದರ್ಶನ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ದೊಡ್ಡ ಕಲಾವಿದರ ಕಲಾಕೃತಿಗಳಲ್ಲಿ ಆ ಕಲಾಕೃತಿಗಳಲ್ಲಿಯೇ ಒಂದು ವಸ್ತು ವಿನ್ಯಾಸ, ಸಂಯೋಜನೆ, ಅದರಲ್ಲಿರುವಂಥ ತಂತ್ರ ಹಾಗಾಗಿ ತುಂಬ ವಿಶಿಷ್ಟವಾಗಿರ್ತವೆ. ಆ ಬಗೆಯ ಕಲಾಕೃತಿಗಳನ್ನು ಕೊಂಡು ನಮ್ಮ ಮನೆಗಳಲ್ಲಿ ತೂಗು ಹಾಕಿದಾಗ ಅದು ಕ್ರಿಯೇಟ್ ಮಾಡುವಂಥ ವೈಬ್ ಇದೆಯಲ್ಲ, ಮನೆ ಒಳಗಡೆ ನಮಗೇ ಗೊತ್ತಿಲ್ಲದ ಹಾಗೆ ಒಂದು ಆರಾ ಕ್ರಿಯೇಟ್ ಮಾಡ್ತದೆ. ಒಂದು ಕಲಾಕೃತಿಗಳು ಹೇಗೆ ಒಂದು ದೇವರನ್ನಿಟ್ಟಾಗ ದೇವ್ರ ಸುತ್ತ ಒಂದು ಆರಾ ಕ್ರಿಯೇಟ್ ಆಗುತ್ತಲ್ಲ, ಆ ಬಗೆಯ ಆರಾ ಕಲಾಕೃತಿಗಳನ್ನು ಕ್ರಿಯೇಟ್ ಮಾಡ್ತದೆ. ಆ ಕಲಾಕೃತಿಗಳನ್ನು ನಾವು ಆಗಾಗ ನೋಡ್ತಾ ಇದ್ದರೆ ನಮ್ಮಲ್ಲಿ ಪಾಸಿಟಿವ್ ಥಿಂಕ್ ಬರ್ತದೆ, ನಕಾರಾತ್ಮಕವಾದ ಅಂಶಗಳು ಕೆಳಗಡೆ ಹೋಗ್ತವೆ. ನಾವು ಬೆಳೆಯೋದಕ್ಕೆ ಅದು ಅವಕಾಶ ಮಾಡಿಕೊಡ್ತದೆ. ಈ ಅನೇಕ ಅಂಶಗಳು ನಮಗೆ ಕಲೆಯಲ್ಲಿ ಇದೆ ಅಂತ ಗೊತ್ತಿಲ್ಲ. ಹಾಗಾಗಿ ಕಲಾಕೃತಿಗಳ ಜೊತೆಗೆ ಸಾಂಗತ್ಯ ಬರಬೇಕು ಅಂದರೆ ಕಲಾಕೃತಿಗಳನ್ನು ನಾವು ಕೊಂಡುಕೊಂಡು ನಮ್ಮ ಮನೆಗಳಲ್ಲಿ ಪ್ರದರ್ಶಿಸಬೇಕು. ಆ ದೃಷ್ಟಿಯಿಂದ ನಾವೆಲ್ಲ ಯೋಚನೆ ಮಾಡಬೇಕು ಅಂತ ಹೇಳ್ತಾ, ಇವತ್ತು ಆರ್ಯವೈಶ್ಯ ಸಾಹಿತ್ಯ ಪರಿಷತ್ನವರು ತುಂಬ ಅತ್ಯುತ್ತಮವಾದ ಕೆಲಸ ಮಾಡಿದ್ದಾರೆ. ಅವರಿಗೆ ಒಂದು ಚಪ್ಪಾಳೆ ಇರಲಿ. ಧನ್ಯವಾದಗಳು. ಮುಂದಿನ ಬಾರಿ ಮತ್ತೆ ಸೇರಿದಾಗ ಅದರ ಬಗ್ಗೆ ಚರ್ಚೆ ಮಾಡೋಣ. ನೀವು ಸಾಧ್ಯವಾದಷ್ಟು ಹೆಚ್ಚು ಕಲಾಕೃತಿಗಳ ಪ್ರದರ್ಶನವನ್ನು ನೋಡಿ, ಅದರಿಂದ ನೀವು ಏನು ಕಲ್ತ್ಕೊಳ್ಬೇಕು, ಅದರಿಂದ ನೀವು ಏನು ತೆಗೆದುಕೊಳ್ಬೇಕು ಅನ್ನೋದನ್ನ ಮೂಲಕ ನೀವು ಬೆಳೀಲಿ. ನೀವು ಒಳ್ಳೆ ಕಲಾವಿದರಾಗಿ ಕಲೆಯ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡುವಂತಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಕಲಾವಿದರುಗಳಿಗೆ ಸಾಕಷ್ಟು ಕ್ಲೂಗಳು ಕೊಟ್ಟಿದ್ದಾರೆ, ಬಂದಿರೋರಿಗೂ ಸಹ ಕ್ಲೂಗಳು ಕೊಟ್ಟಿದ್ದಾರೆ. ಏನಂತ ಕ್ಲೂ ಕೊಟ್ಟಿದ್ದಾರೆ ಅಂದರೆ, ಒಳ್ಳೆಯ ಕಲಾಕೃತಿಗಳು ನಿಮ್ಮ ಮನಸ್ಸಿಗೆ ಯಾವುದು ಹಿಡಿಸ್ತದೆ ಅದನ್ನು ಕೊಂಡ್ಕೊಂಡು ಮನೆಯಲ್ಲಿ ತೂಗು ಹಾಕಿ ಆ ಒಂದು ಎನರ್ಜಿ ಲೆವೆಲ್ಲು ಬೆಳೆಯುತ್ತೆ ಅಂತ. ಅದಕ್ಕೆ ಈಗಾಗಲೇ ನಮ್ಮ TAP ನಾಗರಾಜ್ ಅವರು 3 ಕಲಾಕೃತಿಗಳನ್ನ ಐಡೆಂಟಿಫೈ ಮಾಡಿ ಕೊಂಡ್ಕೋತಾ ಇದ್ದಾರೆ. ಹೀಗೆ ನಿಮ್ಮ ಸಂತತಿ ಕೂಡ ಬೆಳೀಲಿ. ಎಲ್ಲರೂ ಮನೆಗಳಲ್ಲಿ ಇದನ್ನು ಕೊಂಡ್ಕೊಂಡು ತಾವು ತೂಗು ಹಾಕೋವಂಥ ಒಂದು ಕೆಲಸ ಮಾಡಿ
ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆವರೆಗೆ, ನಾಡಿದ್ದು ಬೆಳಗ್ಗೆ 10 ಗಂಟೆಯಿಂದ ಸಂಜೆವರೆಗೆ, ಮತ್ತು ನಾಡಿದ್ದು ಸಂಜೆ ಕನ್ಕ್ಲೂಡಿಂಗ್ ಫಂಕ್ಷನ್ ಎಲ್ಲ ಕಲಾವಿದರುಗಳಿಗೆ ಮೊಮೆಂಟೋ ಕೊಡುವಂಥ ಒಂದು ಕಾರ್ಯಕ್ರಮ 5 ಗಂಟೆ ಮೇಲೆ ಇರುತ್ತೆ. ಖಂಡಿತ ಇದನ್ನು ನೀವೇನು ನೋಡಿದ್ದೀರಾ ಬೇರೆಯವರಿಗೆ ವಿಡಿಯೋ ಆಗ್ಬೋದು, ಫೋಟೋಗಳಾಗ್ಬೋದು, ವಾಟ್ಸಪ್ ಮೂಲಕ ಕಳಿಸ್ಕೊಡಿ. ಆರ್ಯವೈಶ್ಯರಿಂದ ಇಂಥ ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ ಪ್ರಚಾರ ಕೊಡಿ. ನಿಮ್ಮ ಮೌತ್ ಟು ಮೌತ್ ಕ್ಯಾನ್ವಾಸ್ ಆದರೆ ನಾಳೆ ನಾಡಿದ್ದು ನಿಮ್ಮ ಶ್ರಮಕ್ಕೆ ಬೆಲೆ ಸಿಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ, ನಿಮಗೆ ಹೆಚ್ಚು ಪ್ರೋತ್ಸಾಹ ಸಿಗಲಿ ಅನ್ನೋ ದೃಷ್ಟಿಯಲ್ಲಿ ಒಳ್ಳೆಯ ಮಾತುಗಳನ್ನು ನಮ್ಮ ಖ್ಯಾತ ಕಲಾವಿದರಾದ ಚೀಸು ಕೃಷಿ ಶೆಟ್ಟರು ಉದ್ಘಾಟನೆ ಮಾಡಿ ನಮಗೆ ಮಾಡಿಕೊಟ್ಟಿದ್ದಾರೆ. ನಿಜವಾಗಲೂ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.